ಕರ್ನಾಟಕ ಬುಲ್ಡೋಸರ್ ಅಂದ್ರೆ ಆಪೋನೆಂಟ್ ಅವ್ರಿಗೂ ಒಂದು ಭಯ ಇರುತ್ತೆ. ಕರ್ನಾಟಕ ಟೀಮ್ ಅಂದ್ರೆ ಒಂದು ಭಯ ಇರುತ್ತೆ. ನಮ್ಮೂರಿಗೆ ಬಂದ್ಬಿಟ್ಟು ನೀವು ಗೆದ್ಕೊಂಡು ಹೋಗಿದ್ದೀರಾ, ನಿಮ್ಮೂರಿಗೆ ಬಂದು ನಾವು ಗೆಲ್ಬಾರ್ದಾ ಅಂತಾನೆ ನಮ್ಮ ತಲೆಲೆಲ್ಲ ಅದೇ ಫಸ್ಟ್ ಓಡ್ತಾ ಇದ್ದಿದ್ದು. ಸುದೀಪ್ ಸರ್ ನಿಮ್ಗೆಲ್ಲ ನೋಡಿದ್ದೀರಾ, ಅವರು ಕ್ರಿಕೆಟ್ ಅಂತ ಬಂದಾಗ ಅವರು ಬೇರೆ ತರ ಮನುಷ್ಯ. ಅದು ಇನ್ನೊಂದು ಅದ್ಭುತ ಏನಂದ್ರೆ, ನಮ್ಮ ಸುದೀಪ್ ಸರ್ದು ಇಂಡಸ್ಟ್ರಿಯಲ್ಲಿ 30 ವರ್ಷ ಕಂಪ್ಲೀಟ್ ಆಯ್ತು. ಸೆಮಿಫೈನಲ್ ಅವತ್ತೇ ಇದ್ದಿದ್ದು. ಸೊ ಅಗೇನ್ ಇಟ್ ವಾಸ್ ಅ ಗಿಫ್ಟ್ ಫಾರ್ ಸುದೀಪ್ ಸರ್. ಮ್ಯಾಚ್ 2 ದಿವಸದ ಮುಂಚೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಂದ್ರೆ ಅಲ್ಲಿ ಗ್ರೌಂಡ್ ತುಂಬಾ ಹಾರ್ಡ್ ಆಗಿತ್ತು ಪ್ರಾಕ್ಟೀಸ್ ಮಾಡೋ ಜಾಗ. ಈ ಕಾಫ್ ಮಸಲ್ಸ್ ಬಂದ್ಬಿಟ್ಟು ಗಟ್ಟಿ ಕಲ್ತರ ಆಗೋಯ್ತು. ಈಗ ನಾನು ಟೀಮ್ ಅವ್ರಿಗೆ ಹೋಗಿ ನನ್ಗೆ ಈ ತರ ಕಾಲ್ ಇಂಜುರಿ ಆಗಿದೆ ಅಂತ ಹೇಳಿದ್ರೆ ಡ್ರಾಪ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ. ಇನ್ನೊಂದು ಹಿಸ್ಟ್ರಿನೂ ಇದೆ. ನಾನು ಇದುವರೆಗೂ ನಾನು ಚೆನ್ನೈ ಮೇಲೆ ನಾನು ಪ್ಲೇಯಿಂಗ್ 11 ಅಲ್ಲಿ ಇದ್ದು ಸೋತಿಲ್ಲ ಯಾವ ಮ್ಯಾಚ್. ನನಗೆ ಅದೊಂದು ಸೂಪರ್ ಸ್ಟಿಷನ್ ಇತ್ತು. ಫೈನಲ್ಸ್ ಅಲ್ಲಿ ನೀವು ನೋಡಿದ್ರಲ್ಲ, ನಾನು ಫಸ್ಟ್ ಓವರೇ 14-15 ರನ್ ಕೊಟ್ಬಿಡ್ತೀನಿ. ಹೋಯ್ತು ನಂದು ಕೆರಿಯರ್ ಮುಗೀತು, ಇನ್ನು ಬೌಲಿಂಗ್ ಕೊಡಲ್ಲ ಅಂತ. ಒಂದು ಮ್ಯಾಚ್ ಅಲ್ಲಿ ಸುದೀಪ್ ಸರ್ ಬಾಯಿಂದ ಬರುವಂತ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೇನ್ ನಮ್ಗೆ ಹೊಸದಲ್ಲ ಇದು. ಸೊ ಆಕ್ಚುಲಿ ಇವಾಗ ಕಡಿಮೆ ಇದು. ಫಸ್ಟ್ ಸೀಸನ್ ಅಲ್ಲೆಲ್ಲ ತುಂಬಾ ಅಗ್ರೆಸಿವ್ ಆಗಿರೋದು. Played clinical cricket, dominant cricket, unbeaten into the finals and through the finish line. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. CCL ನಲ್ಲಿ ಈಗಾಗಲೇ ನಮ್ಮ ಕಿಚ್ಚ ಟೀಮ್ ಕಪ್ ಗೆದ್ದಾಯಿತು. 12 ವರ್ಷ ಆದಮೇಲೆ CCL ಅಲ್ಲಿ ಕಪ್ ಗೆದ್ದಿರೋದು ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನೋಡ್ತಾ ಇರೋ ನಿಮಗೂ ಕೂಡ ಖುಷಿಯಾಗಿದೆ. ಸೊ CCL ಅಲ್ಲಿ ಆಡಿದಂಥ ಒಬ್ಬೊಬ್ಬರನ್ನೇ ಮಾತಾಡಿಸ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಎಪಿಸೋಡ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಜೊತೆ ಇರುವಂಥ ಗೆಸ್ಟ್ ಪ್ರತಾಪ್ ನಾರಾಯಣ ಅವರು, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಗುಡ್ ಯಶ್ವಂತ್, ನೀವ್ ಹೇಗಿದ್ದೀರಾ? ಸೂಪರ್. ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. Thank ಅಂಡ್ you. ಕಪ್ 12 ವರ್ಷ ಆದ್ಮೇಲೆ ತಂದು ಕೊಡ್ರಿಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಅಗೇನ್ ಎಲ್ಲರೂ ನಿಮ್ಮ ಬಿಲೀಫ್ ಸಿ, ಯಾವುದೇ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ ಫಸ್ಟು ಒಂದು ಬಿಲೀಫ್, ನಮ್ಮ ಟೀಮ್ ಮೇಲೆ ಇರುವಂಥ ಒಂದು ಬಿಲೀಫ್. ಕರ್ನಾಟಕ ಬುಲ್ಡೋಸರ್ ಅಂದರೆ ನಮ್ಮ ಕರ್ನಾಟಕದವರೇ ಅಲ್ಲ, ಆಪೋನೆಂಟ್ ಅವ್ರಿಗೂ ಒಂದು ಭಯ ಇರುತ್ತೆ. ಕರ್ನಾಟಕ ಟೀಮ್ ಅಂದರೆ ಒಂದು ಭಯ ಇರುತ್ತೆ. ಸೊ ನಾನು ಕರ್ನಾಟಕ ಬುಲ್ಡೋಸರ್ ಟೀಮಲ್ಲಿರೋದು ನನ್ನ ಅದೃಷ್ಟ. ಇದು ನನ್ನ 4th ಸೀಸನ್ ಆದಮೇಲೆ ನಾನು ಎಂಟ್ರಿ ಕೊಟ್ಟೆ. ನಂದು 5th ಸೀಸನ್ಗೆ ನಂದು ಫಸ್ಟ್ ಡೆಬ್ಯೂ ಮಾಡಿದ್ದು. ಸೊ ಲಾಂಗ್ ಜರ್ನಿ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಿ. ಲೈಕ್ ಈ 12 ವರ್ಷದಲ್ಲಿ ಒಂದು 4 ಸರಿ ರನ್ನರ್ಸ್ ಅಪ್ ಆಗಿದ್ದೀರಿ, ಒಂದು 4 ಸರಿ ಸೆಮಿಫೈನಲಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದೀರಿ. ಬಟ್ ಅಗೇನ್ ಒಂಥರ ರೋಲರ್ ಕೋಸ್ಟರ್ ರೈಡರ್ ಥರ ಆಯಿತು ಇದು. ಒಂದು ಟೋಟಲಿ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂಥರ ಹೇಳೋಕ್ಕಾಗಲ್ಲ, ಈಗ ಫೀಲಿಂಗ್ಸೇ ಬೇರೆ ಥರ. ಕರೆಕ್ಟ್. ಅಂಡ್ ನೀವು ಹೇಳಿದ್ರಿ ಆಫ್ಟರ್ 4 ಸೀಸನ್ ಆದ್ಮೇಲೆ ನಾನು ಬಂದೆ ಅಂತ. ಇದು ನಿಮಗೂ ಕೂಡ ಫಸ್ಟ್ ಕಪ್ಪು. ಅಂಡ್ ಪ್ರತಿ ಸಲನೂ ಅನಿಸ್ತಾ ಇರುತ್ತಲ್ಲ, ಆ ಟೀಮಲ್ಲಿ ಅವಾಗ ತಾನೇ ಬಂದು ಜಾಯ್ನ್ ಆಗಿರೋರಿಗೆ ಫೈನಲ್ ಹೋಗ್ಬಿಟ್ಟು ಮಿಸ್ ಆಗ್ತಾ ಇದೆಯಲ್ಲ ಕಪ್, ಪ್ರತಿ ಸಲನೂ ಹಂಗೆ ಆಗ್ತಾ ಇದೆಯಲ್ಲ ಅಂತ. ಅಂಡ್ ಲಾಸ್ಟ್ ಟೈಮ್ ಮೈಸೂರಲ್ಲೂ ಕೂಡ ಅದೇ ತರ ಆಯ್ತು. ಅದೇ ತರ ಒಂದು ಮಿಸ್ ಆದಾಗ ಅಯ್ಯೋ ನಮ್ಮೂರಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಒಂದು ಬೇಜಾರಿರುತ್ತೆ. ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಚೆನ್ನೈಲಿ ಹೋಗ್ಬಿಟ್ಟು ಗೆದ್ದು ನಮ್ ಬಾವುಟನಲ್ಲಿ ಹಾರಿಸೋದಿದೆಯಲ್ಲ, ಅದಿನ ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತು. ನೋಡೋರಿಗೆ ಮಾತ್ರ ಒಂದು ಹಬ್ಬ. ಆಕ್ಚುಲಿ ಮ್ಯಾಚ್ ಮುಗಿಯೋ ಮುಂಚೆ ನಮ್ಗೆ ಅದೇ ಬಂದಿದ್ದು. ನಮ್ಮೂರಿಗೆ ಬಂದ್ಬಿಟ್ಟು ನೀವು ಗೆದ್ಕೊಂಡು ಹೋಗಿದ್ದೀರಾ, ನಿಮ್ಮೂರಿಗೆ ಬಂದು ನಾವು ಗೆಲ್ಬಾರ್ದಾ ಅಂತಾನೆ ನಮ್ಮ ತಲೆಲೆಲ್ಲ ಅದೇ ಫಸ್ಟ್ ಓಡ್ತಾ ಇದ್ದಿದ್ದು. ಸೊ ಅದು ತಲೆ ತುಂಬಾ ಕಾಡ್ತಿತ್ತು. ಯಾಕಂದ್ರೆ ಲಾಸ್ಟ್ ಇಯರು ನಾವು ಅಷ್ಟು ಒಳ್ಳೆ ಸ್ಕೋರ್ ಮಾಡಿನೂ ಅವರು ಸೂಪರ್ ಆಗಿ ಆಡಿದ್ರು. ಸಿ ಅಗೇನ್ ಈ ಸ್ಪೋರ್ಟ್ಸ್ ಅನ್ನೋದೇ ಒಂಥರ ಬ್ಯೂಟಿ. ಲೈಕ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಟ್ಸ್ ಅ ಪಾರ್ಟ್ ಆಫ್ ಗೇಮ್. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತುಂಬ ಇಂಪಾರ್ಟೆಂಟು. ಬಟ್ ಈ ಸರಿ ನಮ್ಮ ಟೀಮ್ ಹೆಂಗಿತ್ತು ಅಂದರೆ, ಫ್ರಮ್ ದ ಡೇ 1 ನಾವು ತುಂಬ ಲೇಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಈ ಸರಿ. ಲೈಕ್ ಯೂಶ್ವಲಿ ನಾವು 1-2 ತಿಂಗಳು ಮುಂಚೆಯಿಂದ ಪ್ರಾಕ್ಟೀಸ್ ಎಲ್ಲ ಶುರು ಮಾಡ್ತೀರಿ. ಬಟ್ ಈ ಟೈಮು ನಾವು ಬರೀ 10 ದಿವಸ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಅವಾಗಲೇ ಒಂಥರ ಒಂದು ಟೀಮಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಈ ಸರಿ ಎನ್ವಿರಾನ್ಮೆಂಟು ತುಂಬ ಚೆನ್ನಾಗಿತ್ತು. ಯಾರು ಅವ್ರು ಪರ್ಸ್ನಲಿಗೋಸ್ಕರ ಆಡಿಲ್ಲ, ಎಲ್ಲರೂ ಟೀಮ್ಗೋಸ್ಕರ ಆಡಿದ್ರು. ಇನ್ಕ್ಲೂಡಿಂಗ್ ಸಪೋರ್ಟಿಂಗ್ ಸ್ಟಾಫ್ ಆಗಿರ್ಬೋದು ಅಥವಾ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಪ್ರತಿಯೊಬ್ಬರೂ ಅವ್ರ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡೋರು. ಇನ್ ಟರ್ಮ್ಸ್ ಆಫ್ ನಮ್ಮ ಸಪೋರ್ಟಿಂಗ್ ಸ್ಟಾಫು ಫಿಸಿಯೋರು ಇರ್ಬೋದು, ಅಥವಾ ಸಪೋರ್ಟಿಂಗ್ ಸ್ಟಾಫ್ ಮಯೂಕಾ ಮತ್ತು ಅರವಿಂದ್ ಅಂತ, ಹೇಮಂತು. ಸೊ ಕಂಪ್ಲೀಟ್ ನಾನು ಅವ್ರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಆರ್ಗನೈಸ್ ಮಾಡೋದು ಟೂರ್ನಮೆಂಟು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಅಗೇನ್ ಇಲ್ಲಿಂದ ಪ್ಲೇಯರ್ಸ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಅಲ್ಲಿ ಹೋಟ್ಲಿಗೆ ಎಲ್ಲ ಕರೆಕ್ಟಾಗಿ ತಲುಪಿ ನಮಗೆ ಟ್ರಾನ್ಸ್ಪೋರ್ಟ್ದೇನು ಪ್ರಾಬ್ಲಮ್ ಆಗದಿರ ಪ್ರತಿಯೊಂದು ಇಟ್ ವಾಸ್ ವೆಲ್ ಆರ್ಗನೈಸ್ಡ್. ಸೊ ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಅವರ್ ಸಪೋರ್ಟಿಂಗ್ ಸ್ಟಾಫ್. ನಮ್ಮನ್ನೆಲ್ಲ ಒಂಥರ ಮಗು ಥರ ನೋಡಿಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಮ್ಯಾಚ್ ಅಂತ ಬಂದಾಗ ಮೇನ್ ಕ್ಯಾಪ್ಟನ್ ಅವರು ಹೇಳುವಂಥ ರೀತಿ, ನಮಗೆ ತುಂಬುವಂಥ ಒಂದು ಸ್ಪಿರಿಟ್ ತುಂಬಾನು ಕೂಡ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಪ್ರತಿ ಮ್ಯಾಚ್ನಲ್ಲೂ ಕೂಡ ಈ ಥರ ಇನ್ಪುಟ್ಸ್ ಕೊಡ್ತಾ ಇದ್ರು ಸುದೀಪ್ ಸರ್ ಅಂತ. ಅಂದರೆ ಏನೇನಿತ್ತು ಸರ್ ಇನ್ಪುಟ್ಟು? ಸುದೀಪ್ ಸರ್ ನಿಮ್ಗೆಲ್ಲ ನೋಡಿದ್ದೀರಾ, ಅವರು ಕ್ರಿಕೆಟ್ ಅಂತ ಬಂದಾಗ
ಅವರು ಬೇರೆ ಥರ ಮನುಷ್ಯ. ಅಂದರೆ ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ಅಷ್ಟು ಇಷ್ಟ. ಸೊ ಅವ್ರಿಗೆ ಏನಂದರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ನಮಗೆಲ್ಲ ಒಂದು ಮಾತು ಹೇಳ್ತಾಯಿದ್ರು, ಚಿನ್ನ ನನಗೆ ರಿಟೈರ್ಮೆಂಟ್ ಕೊಡೋ ಮುಂಚೆ ನಾನು ಒಂದು ಗೆಲ್ವಲ್ಲಿ ಹೋಗ್ಬೇಕಣೋ, ಪ್ರತಿ ಸರಿ ನಾವೆಲ್ಲ ಸೆಮಿಫೈನಲ್ಲು ಇಲ್ಲ ಫೈನಲ್ಸಲ್ಲಿ ಬಂದು ನನಗೆ ಆ ಥರ ರಿಟೈರ್ಮೆಂಟ್ ತೊಗೊಳಕ್ಕೆ ಇಷ್ಟ ಇಲ್ಲ, ನಾನೊಂದು ವಿನ್ನಿಂಗ್ ನೋಟಲ್ಲಿ ಹೋಗಬೇಕು, ಒಂದು ಒಳ್ಳೆ ನನಗೆ ಇದು ಇರಬೇಕು. ಅಣ್ಣ ನೀವು ರಿಟೈರ್ಮೆಂಟ್ ಎಲ್ಲ ಕೊಟ್ಬಿಡಿ, ನೀವು ಇರಿ, ನಿಮ್ಗೇನು ಈ ವರ್ಷ ಟೂರ್ನಮೆಂಟ್ ಗೆಲ್ಲಬೇಕು. ಎಲ್ಲರ ಮನಸ್ಸಲ್ಲೂ ಅದೇ ಇತ್ತು. ಯಾಕಂದರೆ ಅವರು ಇಷ್ಟು ವರ್ಷದಲ್ಲಿ ಒಂದು ಸರಿನೂ ಆ ಮಾತು ಹೇಳಿರಲಿಲ್ಲ. ಅದು ನಮಗೆಲ್ಲ ಒಂದು ಕಡೆ ಅದು ಕಾಡೋಕ್ಕೆ ಶುರು ಮಾಡಿತ್ತು. ಯಾಕಂದರೆ ಅವರು ಅಷ್ಟು ಕ್ರಿಕೆಟು ಹುಚ್ಚು ನಮ್ಮ ಸುದೀಪ್ ಸರ್ಗೆ. ಸೊ ಅಗೇನ್ ಅದು ಇನ್ನೊಂದು ಅದ್ಭುತ ಏನಂದರೆ, ನಮ್ಮ ಸುದೀಪ್ ಸರ್ದು ಇಂಡಸ್ಟ್ರಿಯಲ್ಲಿ 30 ವರ್ಷ ಕಂಪ್ಲೀಟ್ ಆಯಿತು. ಸೆಮಿಫೈನಲ್ ಅವತ್ತೇ ಇದ್ದಿದ್ದು. ಸೊ ಅಗೇನ್ ಇಟ್ ವಾಸ್ ಅ ಗಿಫ್ಟ್ ಫಾರ್ ಸುದೀಪ್ ಸರ್. ಸೊ ವಿನ್ನಿಂಗ್ ಶಾಟು ಅವರೇ ಹೊಡಿತಾರೆ. ನನಗೆ ಅಲ್ಲಿ ನಾನು ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ನಾನು ಅವರೇ ಇದ್ದಿದ್ದು. ಲಾಸ್ಟ್ 5 ರನ್ ಬೇಕಿರಬೇಕಾದ್ರೆ ನಾನು ಸುದೀಪ್ ಸರೇ ಬ್ಯಾಟಿಂಗ್ ಆಡ್ತಾಯಿದ್ರಿ. ನನ್ನ ತಲೆಯಲ್ಲಿ ಫಸ್ಟೇ ಫಿಕ್ಸ್ ಆಯಿತು, ವಿನ್ನಿಂಗ್ ಶಾಟು ಅಟ್ ಎನಿ ಮೂಮೆಂಟ್ ನನಗೆ ಆ ಶಾಟ್ ನನ್ನ ಸ್ಟ್ರೆಂತಲ್ಲಿ ಇದ್ರೇನು ನಾನು ಹೊಡಿಯಲ್ಲ, ಅವ್ರು ಸಿಂಗಲ್ ರೊಟೇಟ್ ಮಾಡಿಬಿಟ್ಟು ಅವರೇ ವಿನ್ನಿಂಗ್ ಶಾಟ್ ಹೊಡಿಬೇಕು ಅಂತ ನಾನು ಫಿಕ್ಸ್ ಆಗಿದೆ ನಾನು. ಬಿಕಾಸ್ ನನಗೇನು ಅನಿಸ್ತು ಅಂದರೆ, ಆ ಮೂಮೆಂಟಲ್ಲಿ ಅವ್ರಿಗೆ ಇದೊಂದು ಟ್ರಿಬ್ಯೂಟ್ ಥರ, ಅವರ 30 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಸಾಧಿಸಿದ್ದಾರೆ ಅದೊಂದು ಮೆಮೊರಿ ಆಗಿರಬೇಕು ಅನ್ನಿಸ್ತು. ಸೊ ಅಗೇನ್ ನಮ್ಮ ಚೆನ್ನೈಯವ್ರ ಮೇಲೆ ಏನು ಆ ಮ್ಯಾಚ್ ಇತ್ತು, ವಂಡರ್ಫುಲ್ ಮೆಮ್ರಿ. ಸೊ ಹಿಂದಿನ ದಿವಸ ನನಗೆ ಹಿಂದಿನ ದಿವಸ ನನಗೆ ಕಾಲು ಇಂಜುರಿ ಆಗುತ್ತೆ, ನಡೆಯೋಕ್ಕಾಗ್ತಿರಲ್ಲ. ಸೊ ಈ ಸಂದರ್ಭದಲ್ಲಿ ನಮ್ಮ ಫಿಸಿಯೋಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಜಯ್ ಅವ್ರಿಗೆ. ನನಗೊಂದು ಕಡೆ ಭಯ ಆಗಿತ್ತು, ಪ್ರೀವಿಯಸ್ 2 ಮ್ಯಾಚ್ ನಾನು ಆಡಿರಲಿಲ್ಲ. ಈಗ ನಾನು ಟೀಮ್ ಅವ್ರಿಗೆ ಹೋಗಿ ನನಗೆ ಈ ಥರ ಕಾಲು ಇಂಜುರಿ ಆಗಿದೆ ಅಂತ ಹೇಳಿದ್ರೆ ಡ್ರಾಪ್ ಆಗಿಬಿಡ್ತೀನಿ ಅನ್ನೋ ಒಂದು ಭಯ. ನಾನು ಫಿಸಿಯೋರ್ಗೆ ಹೇಳಿದೆ, ಹೆಂಗಾಗೋಯ್ತು ಅಂದರೆ, ಮ್ಯಾಚ್ 2 ದಿವಸದ ಮುಂಚೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಂದ್ರೆ ಅಲ್ಲಿ ಗ್ರೌಂಡ್ ತುಂಬ ಹಾರ್ಡಾಗಿತ್ತು, ಪ್ರಾಕ್ಟೀಸ್ ಮಾಡೋ ಜಾಗ. ಈ ಕಾಫ್ ಮಸಲ್ಸ್ ಬಂದ್ಬಿಟ್ಟು ಗಟ್ಟಿ ಕಲ್ ಥರ ಆಗೋಯ್ತು, ನನಗೆ ನಡೆಯೋಕ್ಕಾಗ್ತಿಲ್ಲ, ಲಿಟ್ರಲಿ ಕುಂಟ್ತಾ ಇದ್ದೀನಿ ಪಾಪ. ಆಮೇಲೆ ನಮ್ಮ ಅಜಯ್ ಅವರು ಫಿಸಿಯೋ ಅವರು ರೆಡಿ ಮಾಡಿ, ನಾನು ಆಡೋಕ್ಕಾಗತ್ತಾ ಅಂದರೆ, ಇಲ್ಲ ಆಡ್ಬೋದು ಸರ್. ಅವ್ರು ನಂಬಿಕೆ ಕೊಟ್ಟರು. ಮತ್ತು ಥ್ಯಾಂಕ್ಸ್ ಅಜಯ್, ಒಂದು ನಂಬಿಕೆ ಕೊಟ್ಟಿದ್ದಕ್ಕೆ. ನಾನು ಹೇಳಿದ್ನ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇದೆ, ಬರೀ ಪ್ಲೇಯರ್ಸ್ ಒಬ್ಬರದೇ ಅಲ್ಲ. ಸ್ಪೋರ್ಟ್ಸ್ ಅನ್ನೋದು ಇಟ್ಸ್ ನಾಟ್ ಅ ಸಿಂಗಲ್ ಹ್ಯಾಂಡೆಡ್ ಗೇಮ್, ಇಟ್ಸ್ ಅ ಕಂಪ್ಲೀಟ್ ಟೀಮ್. ಪ್ಲೇಯರ್ಸ್ ಆಗಿರ್ಬೋದು, ಸಪೋರ್ಟಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿ ಹಂಗಾದಾಗ ನನಗೆ ಎಲ್ಲೋ ಒಂದು ಕಡೆ ನನಗೆ ನೋವು ಜಾಸ್ತಿ ಆದಾಗ, ಒಂದು ಕಡೆ ನಾನು ಏನು ನನಗೆ ಆಡೋಕ್ಕಾಗಿಲ್ಲ, ಇಲ್ಲ ನನ್ನ ಕಾಲು ನೋವಿಂದ ನಾನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ ಏಟ್ ಬಿದ್ದುಬಿಡತ್ತಲ್ಲ ಟೀಮ್ಗೆ, ತಲೆಯಲ್ಲಿ ಓಡ್ತಾಯಿತ್ತು ಬ್ಯಾಕ್ ಆಫ್ ಮೈ ಮೈಂಡ್. ಬಟ್ ನನಗೆ ಎಲ್ಲೋ ಒಂದು ಕಡೆ ನನಗೆ ಒಂದು ಒಳಗೆ ಒಂದು ಇದೂ ಇತ್ತು, ಇಲ್ಲ ನಾನು ಆಡಲೇಬೇಕು ಸೆಮಿಫೈನಲ್. ಆ್ಯಂಡ್ ಮೋರ್ ಓವರ್ ನಮ್ಮ ಪ್ರದೀಪ್ ಬೇರೆ ಇರಲಿಲ್ಲ ಮ್ಯಾಚಲ್ಲಿ, ಅವ್ರಿಗೆ ಇಂಜುರಿ ಆಗಿತ್ತು. ಸೊ ಏನೋ ಮಾಡೋದು, ಪೇನ್ ಕಿಲ್ಲರ್ 2-3 ಪೇನ್ ಕಿಲ್ಲರ್ ತೊಗೊಂಡೆ ನಾನು. ನೀವು ಗಮನಿಸಿದ್ರೆ, ನೀವು ಚೆನ್ನೈ ಮೇಲೆ ಮ್ಯಾಚ್ ಆಡ್ತಿರ್ಬೇಕಾದ್ರೆ ನಾನು 3 ಎಜ್ಜಲ್ಲಿ ಬೌಲಿಂಗ್ ಮಾಡಿದೆ, ಕುಂಡ್ಕೊಂಡು ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಸುದೀಪ್ ಸರ್ಗೂ ಹೇಳಿಲ್ಲ ನಾನು ಸುದೀಪ್ ಸರ್ಗೆ ಹೇಳಿದ್ರೆ ಡ್ರಾಪ್ ಮಾಡಿಬಿಡ್ತಾರೆ, ನೀನು ಅಟ್ಲೀಸ್ಟ್ ಬೇರೆಯವ್ರು ಆಡ್ಬೋದಲ್ವಾ. ಬಟ್ ಅಲ್ಲೆಲ್ಲ ಒಂದು ಕಡೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ಬೌಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಬೀಳ್ತಾ ಇತ್ತು ನೆಟ್ಸಲ್ಲಿ. ಆಮೇಲೆ ಇನ್ನೊಂದು ಹಿಸ್ಟ್ರಿನೂ ಇದೆ, ನಾನು ಇದುವರೆಗೂ ನಾನು ಚೆನ್ನೈ ಮೇಲೆ ನಾನು ಪ್ಲೇಯಿಂಗ್ 11ನಲ್ಲಿದ್ದು ಸೋತಿಲ್ಲ ಯಾವ ಮ್ಯಾಚು. ನನಗೆ ಅದೊಂದು ಸೂಪರ್ಸ್ಟಿಷನ್ ಇತ್ತು. ಲಾಸ್ಟ್ ಇಯರು ನಮ್ಮದು ಸೆಮಿಫೈನಲ್, ಆಮೇಲೆ ಚೆನ್ನೈ ಮೇಲೆ ನಾನು ಆ ಮ್ಯಾಚ್ ಆಡಿಲ್ಲ. ಆಮೇಲೆ ಫೈನಲ್ಸು ನಾವು ಅವಾಗ ಸೋತ್ವಿ ಗೊತ್ತಾ, ಸೆಕೆಂಡ್ ಸೀಸನ್, ಅವಾಗಲೂ ನಾನು ಆಡಿರಲಿಲ್ಲ. ಸೊ ಯಾವುದಾದ್ರು ಲೀಗ್ ಮ್ಯಾಚ್ ಸ್ಟೇಜಲ್ಲೆಲ್ಲ ಆಡಿದ್ದೀವಿ, ನಾನು ಆಡಿರೋದು ಗೆದ್ದಿದ್ದೀವಿ. ಸೊ ಅದೊಂದು ಸೂಪರ್ಸ್ಟಿಷನ್ ಇತ್ತು ನನಗೆ, ಇಲ್ಲ ಆಡಬೇಕು ಏನೇ ಆಗಲಿ, ಏನು ಟು ದ ಮ್ಯಾಕ್ಸ್ ಏನಾಗುತ್ತೆ, ಅದೊಂದು ಮಂಡ ಧೈರ್ಯ ಮಾಡಿದೆ. ನಂಗೆ ನಿಜವಾಗ್ಲೂ ಅವತ್ತು ಆಗ್ತಾನೆ ಇರಲಿಲ್ಲ. ನಂದು ರನ್ನಪ್ಪು ನೀವು ಗಮನಿಸಿದ್ರೆ, ನೀವು ಯಾವಾಗನ ನಾನು 2 ಹೆಜ್ಜೆಯಲ್ಲಿ ಬಂದ್ಬಿಟ್ಟು ಹಿಂಗೆ ಬೌಲಿಂಗ್ ಆಗಿದೆ. ಲಕ್ಕಿಲಿ ದೇವ್ರದ್ದೇನೋ, ಆ್ಯಂಡ್ ನಮ್ಮ ತಂದೆ ತಾಯಿ, ನಮ್ಮ ತಾಯಿನೂ ಪಾಪ ಟೆನ್ಷನ್ ಕಾಲಿಂಗ್ ಆಗಿದೆ ಅಂದರೆ, ಏನೋ ಮಾಡ್ತೀಯಾ, ರೆಸ್ಟ್ ಮಾಡಿಬಿಡು, ಆಡಬೇಡ ಅಂತ ಹೇಳಿದ್ರು. ಬಟ್ ಇಲ್ಲ ಮಮ್ಮಿ, ಆಡಬೇಕು, ಪ್ರದೀಪ ಬೇರೆ ಇಲ್ಲ, ಮತ್ತೆ ಆಪರ್ಚುನಿಟಿ ಯಾವಾಗ ಸಿಗುತ್ತೆ ಏನೋ ಗೊತ್ತಿಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಮ್ಯಾಚು, ಮಂಡ ಧೈರ್ಯ ಮಾಡಿದೆ. ಆ್ಯಂಡ್ ಲಕ್ಕಿಲಿ ಆ ಮ್ಯಾಚಲ್ಲಿ ಲಾಸ್ಟ್ ನನಗೆ 18ನೇ ಓವರ್ 20ನೇ ಓವರ್ ಸಿಗುತ್ತೆ. ಒಂದು ವಿಕೆಟ್ ತೊಗೊಂಡು 10 ರನ್ನು 9 ರನ್ನು ಕೊಡ್ತೀನಿ, ಕ್ರೂಷಿಯಲ್ ಡೆತ್ ಓವರ್. ಸೊ ಅಲ್ಲಿ ಸುದೀಪ್ ಸರ್ಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನನ್ನ ಮೇಲೆ, ಓಕೆ ಫೈನಲ್ಸ್ಗೆ ನಾವು ಇವನು ಆಗ್ತಾನೆ ಅನ್ನೋದು ಒಂದು ಬಂತು. ಅದಾದಮೇಲೆ ಫೈನಲ್ಸಲ್ಲಿ ನೀವು ನೋಡಿದ್ರಲ್ಲ, ನಾನು ಫಸ್ಟ್ ಓವರೇ 14-15 ರನ್ ಕೊಟ್ಬಿಡ್ತೀನಿ. ಹೋಯ್ತು ನಂದು ಕೆರಿಯರ್ ಮುಗೀತು, ಇನ್ನು ಬೌಲಿಂಗ್ ಕೊಡಲ್ಲ ಅಂತ. ಆ್ಯಂಡ್ ಆ ಸಮಯದಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಸುದೀಪ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಇಲ್ಲ ಪ್ರತಾಪ ಮಾಡಬೇಕು, ಅವ್ನು ಚೆನ್ನಾಗಿ ಮಾಡ್ದ, ನಿನ್ನೆ ಅದೇನೋ 2 ಬ್ಯಾಟ್ ಬಾಲ್ ಬಿತ್ತು, ಇಲ್ಲ ಅವ್ನು ಮಾಡ್ತಾನೆ. ಸೊ ಥ್ಯಾಂಕ್ ಯು ಸುದೀಪ್ ಸರ್, ನೀವು ಆ ನಂಬಿಕೆ, ಆ ಒಂದು ಟ್ರಸ್ಟ್ ನೀವೇನು ಕೊಟ್ರಿ, ಅದು ನನಗೆ ಜೋಶ್ ಕೊಡ್ತು ಆ್ಯಕ್ಚುಲಿ, ಟು ಬಿ ಆನೆಸ್ಟ್. ಅದು ಹೇಳಾದ್ಮೇಲೆ ನೆಕ್ಸ್ಟ್ ಬಂದೆ ನಾನು ವಾಪಸ್. ಕೊಟ್ಟಾಗ
ಸೆಕೆಂಡ್ ಓವರಲ್ಲಿ 1 6 ಏನೋ ಹೋಯ್ತು. ಆಮೇಲೆ 3ನೇ ಓವರ್ 4ನೇ ಓವರ್ ಸೂಪರ್ ಆಗಿ ಬೌಂಡ್ರಿನೂ ಹೋಗಿಲ್ಲ, 6 ಹೋಗಿಲ್ಲ, 3 ವಿಕೆಟ್ ತೊಗೊಂಡೆ. ಆ್ಯಂಡ್ ಅದು ಒಂಥರ ವಂಡರ್ಫುಲ್ ಫೀಲಿಂಗ್ ಸರ್ ಫೈನಲ್ಸ್ ಅಲ್ಲಿ ಆ ಥರ ಮ್ಯಾಚ್. ಆ್ಯಂಡ್ ಒಳ್ಳೆ ಬ್ಯಾಟ್ಸ್ಮನ್ ಜಾಯ್ ಅನ್ನೋರು 50 ಹೊಡೆದಿದ್ರು, ಅವ್ರದ್ದೊಂದು ವಿಕೆಟ್ ತೊಗೊಂಡೆ. ರಾಹುಲ್ ಅವ್ರ ಹೈಯೆಸ್ಟ್ ಸ್ಕೋರರ್, ಅವ್ರ ವಿಕೆಟ್ ತೊಗೊಂಡೆ. ಸೊ ಅಗೇನ್ ಇಟ್ ಹೆಲ್ಪ್ ದ ಟೀಮ್. ಎಂಡ್ ಆಫ್ ದ ಡೇ ಅದೇ ಅಲ್ಲ, ನಾವು ಒಂದು ಸ್ಪೋರ್ಟ್ಸ್ ಆಡ್ತಿರ್ಬೇಕಾದ್ರೆ ಟೀಮ್ ನಾವು ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ, ಇವನ್ ಸ್ಮಾಲ್ ಕಾಂಟ್ರಿಬ್ಯೂಟರ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಫೈನಲ್ಸಲ್ಲಿ ನನ್ನ ಫಸ್ಟು CCL ಟ್ರೋಫಿ ಅದು. ಯಾಕಂದರೆ CCL ಟೀಮಲ್ಲಿ ನೀವು 11 ಆಡಿ ನೀವು ಯಾಕಂದರೆ ನಮ್ಮದು ಟೀಮು ಅಷ್ಟು ಸ್ಟ್ರಾಂಗ್ ಇದೆ ಆಸ್ ಇನ್ ಟರ್ಮ್ಸ್ ಆಫ್ ಎಲ್ಲ ಟ್ಯಾಲೆಂಟೆಡ್. ಐ ಕಾಂಟ್ ಸೇ ಅವ್ರಿಗೆ ಮಾತ್ರ ಹಂಗಂತಲ್ಲ, ಪ್ಲೇಯರ್ಸ್ಗಳು ಹಂಗಿದ್ದಾರೆ, ಒಬ್ರಿಗಿಂತ ಒಬ್ರು ಇದ್ದಾರೆ. ಸೊ ಆಪ್ಷನ್ಸು ನಮಗೆ ನೀವು ಬೌಲಿಂಗ್ ಮಾಡಬೇಕು, ಬ್ಯಾಟಿಂಗ್ ಬರಬೇಕು ಅಂದ್ರೆ ನಮ್ಗೆ ಚಾನ್ಸಸ್ ಸಿಗಲ್ಲ. ನೋಡಿದ್ರಲ್ಲ ನೀವು ಹೈದರಾಬಾದ್ ಮೇಲೆ 225 ರನ್ಸ್ ಹೊಡೆದ್ಬಿಟ್ಟು ಒಂದೇ ವಿಕೆಟ್ ಕೊಡ್ತೀರಿ. ಸೊ ನಮ್ಮ ಬ್ಯಾಟಿಂಗ್ ಲೈನಪ್ ಹಂಗಿದೆ. ಬೌಲಿಂಗು ಅಷ್ಟೇ, ಪ್ರದಿ ಆಗಿರ್ಬೋದು, JK ಆಗಿರ್ಬೋದು, ಸುನಿಲ್ ರಾವು, ಚಂದನ್, ಕೃಷ್ಣ 10 ಜನನೂ ಬೌಲಿಂಗ್ ಮಾಡ್ತೀರಿ ಕೀಪರ್ ಬಿಟ್ರೆ. ಆಕ್ಚುಲಿ ಸುದೀಪ್ ಸರ್ ಮಾಡ್ತಾರೆ ಬಿಟ್ರೆ 10 ಜನನೂ ಬೌಲಿಂಗ್ ಮಾಡ್ತೀರಿ. ಸೊ ವಿ ಹ್ಯಾವ್ ವೆರಿ ಸ್ಟ್ರಾಂಗ್ ಆಲ್ರೌಂಡರ್ ಟೀಮ್. ಹೌದು. ಸೊ ಹಂಗಿದ್ದಾಗ ಒಬ್ರು ಕ್ಯಾಪ್ಟನ್ಗೆ ತುಂಬಾ ಕಷ್ಟ 11ನ ಡಿಸೈಡ್ ಮಾಡೋದು. ಸೊ ನಾವುಗಳು ಅರ್ಥ ಮಾಡ್ಕೊಬೇಕು. ಸೊ ಯು ಕಾಂಟ್ ಬಿ ಲೈಕ್ ನಾನು ಲಾಸ್ಟ್ ಮ್ಯಾಚ್ ಚೆನ್ನಾಗಿರೋದು ಏನಕ್ಕೆ ನನಗೆ ಆಡಿಸಿಲ್ಲ, ನಾನು ಕೇಳಲ್ಲ ನಾನು. ಯಾಕಂದ್ರೆ ಅವ್ರ ತಲೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಮೇ ಬಿ ಆ ರಸ್ಟ್ ಕೊಟ್ಟಿದ್ದು ನನಗೆ ಹೆಲ್ಪ್ ಆಯ್ತು. ಏನನ್ನ ಸ್ಟ್ರೈನ್ ಆಗಿದ್ದಿದ್ರೆ ಬಹುಶಃ ಸೆಮಿಫೈನಲ್ಲು ಆಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅಗೇನ್ ಒಳ್ಳೆ ಮೆಮ್ರಿ. ಆ್ಯಂಡ್ ಇನ್ನೊಂದು ನೀವು ಕೂಡ ಗಮನಿಸಿರ್ತೀರಾ, ಸೊ ಒಂದು ಮ್ಯಾಚ್ ಅಲ್ಲಿ ಸುದೀಪ್ ಸರ್ ಬಾಯಿಂದ ಬರುವಂತ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಸುದೀಪ್ ಸರ್ ಮಾತು ಅಂತ ಬಂದಾಗ ಸ್ಪಾಂಟೇನಿಯಸ್ ಆಗಿ ಏನೇ ಪ್ರಶ್ನೆ ಕೇಳಿದ್ರು ಟಕ್ ಅಂತ ಒಂದು ವೇಟೇಜ್ ಇರುವಂತ ಉತ್ತರ ಕೊಡ್ತಾರಲ್ಲ, ಆ ತರ ನೋಡಿರ್ತಾರೆ ಸುದೀಪ್ ಸರ್ನ. ಈ ತರನೂ ಮಾತಾಡ್ತಾರೆ ಅಂತಂದ್ರೆ ಅದು ಕೆಲವೊಂದು ಜನ ಎಂಜಾಯ್ ಮಾಡ್ತಿದ್ದಾರೆ, ಕೆಲವೊಂದು ಜನ ತಮ್ಮದೇ ಆದಂತ ಶೈಲಿಲಿ ಅದನ್ನ ಇದು ಮಾಡ್ತಿದ್ದಾರೆ. ಆ ಟೈಮ್ ಹೆಂಗಿತ್ತು ಸರ್? ಯಾವ ತರ ಅಗ್ರೆಷನ್ ನೋಡಿದ್ರಿ ಅಂತ? ಇದೇನ್ ನಮ್ಗೆ ಹೊಸದಲ್ಲ ಇದು. ಸೊ ಆಕ್ಚುಲಿ ಇವಾಗ ಕಡಿಮೆ ಇದು. ಫಸ್ಟ್ ಸೀಸನ್ ಅಲ್ಲೆಲ್ಲ ತುಂಬಾ ಅಗ್ರೆಸಿವ್ ಆಗಿರೋರು, ಅಂದ್ರೆ ಈ ತರ ಎಲ್ಲ ಏನ್ ಮಾತಾಡ್ತಾ ಇರ್ಲಿಲ್ಲ. ಕೋಪ, ತುಂಬಾ ಕೋಪ ಇರೋದು. ಇವಾಗ ಆಕ್ಚುಲಿ ಸುದೀಪ್ ಸರ್ ನಾನು ಟೀಮಿಗೆ ಬಂದಾಗ ಅವ್ರ ಕೋಪ ಏನ್ ನೋಡಿದೆ, ಇವಾಗ ಏನಿದೆ ಟೋಟ್ಲಿ ಡಿಫ್ರೆಂಟ್. ತುಂಬಾ ಕಾಮ್ ಆಗವ್ರು ಆಕ್ಚುಲಿ. ಇನ್ಫ್ಯಾಕ್ಟ್ ತುಂಬಾ ಕಾಮ್ ಡೌನ್ ಆಗಿದ್ದಾರೆ. ಬಟ್ ನಾವೆಲ್ಲ ಎಂಜಾಯ್ ಮಾಡ್ತಿರ್ತೀರ ಅದನ್ನ. ಒಂಥರ ಅಂದ್ರೆ ಸುದೀಪ್ ಸರ್ ಒಂಥರ ಮಗು ಆಗ್ಬಿಡ್ತಾರೆ ಗ್ರೌಂಡ್ಗೆ ಬಂದಿದ ತಕ್ಷಣ. ಸೊ ನಮ್ಗೆ ಅದೇನು ಅನ್ಸಲ್ಲ ನಮ್ಗೆ. ಅವ್ರಿಗೆ ಏನಂದ್ರೆ ಅವ್ರು ಏನೋ ಹೇಳಿರ್ತಾರೆ, ನನ್ಗೆ ಇಲ್ಲಿ ಫೀಲ್ಡಿಂಗ್ ಅವ್ರು ಸೆಟ್ ಮಾಡಿರ್ತಾರೆ, ನಾವ್ ಅಲ್ಲಿ ಮಾಡೋದ್ ಬಿಟ್ಟು ಬೇರೆ ಎಲ್ಲಾ ಕಡೆ ಮಾಡ್ತಿದ್ದಾಗ ಅವ್ರಿಗೆ ಸ್ವಲ್ಪ ಫ್ರಸ್ಟ್ರೇಟ್ ಆಗುತ್ತೆ. ಇವಾಗ ನಿಮ್ಗೆ ಗೊತ್ತು, ಕಣ್ಮುಂದೆ ನಿಮ್ ಮ್ಯಾಚ್ ಇದೆ, ಕೆಲವೊಂದು ನಾವೇ ಮಿಸ್ಟೇಕ್ ಮಾಡಿಬಿಟ್ಟು ಇವಾಗ ಫೀಲ್ಡಿಂಗ್ ನಾವು ಆಫ್ ಸೈಡ್ ಸೆಟ್ ಮಾಡಿಬಿಟ್ಟು ನೀವು ಲೆಗ್ ಸೈಡ್ ಬಾಲ್ ಹಾಕಿದ್ರೆ ಆಬ್ವಿಯಸ್ಲಿ ಅದು ಬರತ್ತಲ್ವಾ. ಫೀಲ್ಡಿಂಗ್ ನಾನು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ, ನೀನ್ ಇಲ್ಲಿಗೆ ಬಾಲ್ ಮಾಡಪ್ಪ, ಇಲ್ಲ ಹೇಳು ನನ್ಗೆ ಅಲ್ಲಿ ಬೇಕು ಅಂದ್ರೆ ನಾನು ಮಾಡ್ತೀನಿ. ಸೊ ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಸರ್. ಅದು ಕ್ರಿಕೆಟರ್ಗಳು ಅಂದಾಗ ಆಕ್ಚುಲಿ ನಾವುಗಳು ಮಾತಾಡ್ತೀರಿ ಗ್ರೌಂಡ್ ಅಲ್ಲಿ ಇದ್ದಾಗ, ನಾವು ಏನಂದ್ರೆ ಅಲ್ಲಿ ಮೈಕ್ ಪಕ್ಕ ಇರ್ಲಿಲ್ಲ, ಸೊ ಹಂಗಾಗಿ ನಾವುಗಳು ಕೇಳ್ಸಲ್ಲ ಅವ್ರಲ್ಲಿ ಮೈಕ್ ಪಕ್ಕದಲ್ಲೇ ಇಡ್ತಾರಲ್ಲ, ಸೊ ಹಂಗಾಗಿ. ಅಂಡ್ ಸುದೀಪ್ ಸರ್ ಎಲ್ರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ರೀತಿ ಒಂದ್ ಕಡೆ ಆಯ್ತು ಅಂತಂದ್ರೆ, ಸುದೀಪ್ ಸರ್ ಫ್ಯಾಮಿಲಿ, ಪ್ರಿಯಾ ಮೇಡಮ್ ಆಗಿರ್ಬೋದು, ಸಾನ್ವಿ ಆಗಿರ್ಬೋದು, ಅವರೆಲ್ಲ ಬಂದು ಹುರಿದುಂಬಿಸೋದು ಇನ್ನೊಂದ್ ಕಡೆ ಆಗಿರುತ್ತೆ. ಅಂಡ್ ಅವ್ರಿಗೂ ಒಂದು ಅವಾರ್ಡ್ ಕೂಡ ಸಿಕ್ತು, ಮೇಡಮ್ಗೂ ಕೂಡ. ಹೌದು, ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್. ಹೌದು. ಹೆಂಗ ಅನ್ಸುತ್ತೆ ಸರ್ ಇಡೀ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ಒಂದು ವಾವ್ ಮೂಮೆಂಟ್ ಕ್ರಿಯೇಟ್ ಆಗುವಂಥದ್ದು, ಪ್ರತಿ ಒಂದು ಮೂಮೆಂಟ್ ಎಂಜಾಯ್ ಮಾಡುವಂಥದ್ದು. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ಕೆಲವೊಂದು ಬುಲ್ಡೋಸರ್ಸ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡ್ತಾ ಇದೆ, ಸುದೀಪ್ ಸರ್ ಇಷ್ಟೊಂದು ಡ್ಯಾನ್ಸ್ ಮಾಡಿದ್ರೆ ಯಾವ ಸೀಸನ್ ಅಲ್ಲೂ ನೋಡಿಲ್ಲ. ಹೌದು ಹೌದು. ಆಕ್ಚುಲಿ ಎಂಜಾಯ್ ಮಾಡ್ತೀವಿ ಈ ಸರಿ. ಯಾಕಂದ್ರೆ ನಾವು ಆಡ್ತಾ ಇರೋದು ಬಂದ್ಬಿಟ್ಟು ಒಂದು ವೈಜಾಗ್ ಅಲ್ಲಿ, ಇನ್ನೊಂದು ಬಂದು ಕೊಯಂಬತ್ತೂರಲ್ಲಿ. ಅಲ್ಲಿ ನಮ್ ಸಪೋರ್ಟರ್ಗಳು ಅಷ್ಟು ಜನ ಇಲ್ಲ. ನಮ್ ಡಗೌಟ್ ಅಲ್ಲಿ ಏನಿದ್ರು ಅಷ್ಟೇ ನಮ್ಗೆ ಸಪೋರ್ಟ್ ಇದ್ದಿದ್ದು. ಇನ್ನೆಲ್ಲ ಆಪೋಸಿಟ್ ಟೀಮ್ಗೆ. ಇವಾಗ ಚೆನ್ನೈಗೆ ಬಂದಾಗ ಫುಲ್ ಗ್ರೌಂಡ್ ಬಂದು ಚೆನ್ನೈಗೆ ಸಪೋರ್ಟ್. ಅಲ್ಲಿ ಹೆಂಗೆಲ್ಲ ಕೂಗಾಡ್ತಾ ಇದ್ರು, ಹೆಂಗೆಲ್ಲ ಹೀಟ್ ಇತ್ತು ಅಂದ್ರೆ ಪ್ರೆಷರ್ ಸರ್, ಅದು ಸಿಕ್ಕಾಪಟ್ಟೆ ಪ್ರೆಷರ್. ಇವಾಗ ನಮ್ ಬೆಂಗಳೂರು ಮ್ಯಾಚ್ ಅಲ್ಲಿ ನಡೀತಿರ್ಬೇಕಾದ್ರೆ ನಮ್ಮವ್ರು ಇದ್ದಾಗ ನಮ್ಗೊಂದು ಹುಮ್ಮಸ್ ಇರುತ್ತೆ ಗೊತ್ತಾ. ನಮ್ಗೆ ಇದ್ದಿದ್ದೆ ಒಂದು ಬಂಚ್ ಆಫ್ ಪ್ರಿಯಕ್ಕಾ ಆಗಿರ್ಬೋದು, ಸಾನ್ವಿ ಆಗಿರ್ಬೋದು, ಮತ್ತೆ ಸುಮಾರು ಜನ ನಮ್ ಬೇರೆ ಯಾರ್ಯಾರು ಬಂದಿದ್ರು ನಮ್ಮ ಕರ್ನಾಟಕ ಟೀಮ್ ಸಪೋರ್ಟ್ ಮಾಡಕ್ಕೆ. ಆಕ್ಚುಲಿ ಅವರೇ ನಮ್ಗೆಲ್ಲ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು. ನಾವೆಲ್ಲೋ ಒಂದ್ ಕಡೆ ರಿಲ್ಯಾಕ್ಸ್ ಆಗ್ತಾ ಇದೀರಿ, ಒಂದ್ ಕಡೆ ಆಗ್ತಿಲ್ಲ ಅಂದಾಗ ಅವ್ರುಗಳು ಕೂಗ್ತಾ ಇದ್ದಿದ್ದು. ಒಂದು 20 ಜನ ಇದ್ರು ಅಷ್ಟೇ. ಬಟ್ ಆ 20 ಜನದ ಸೌಂಡ್ ನಮ್ಗೆ ಹೆಂಗ್ ಬೂಸ್ಟ್ ಮಾಡ್ತಿತ್ತು ಅಂದ್ರೆ, ಇಲ್ಲ ಇವ್ರು ನಮ್ಗೋಸ್ಕರ ಅಲ್ಲಿಂದ ಕೂಗ್ತಾ ಇದ್ದಾರೆ, ಆಡ್ಬೇಕು. ಸುದೀಪ್ ಸರ್ ಅಷ್ಟೇ ಸುಮ್ಮನೆ ಇರ್ತಾ ಇರ್ಲಿಲ್ಲ. ಅಲ್ಲೆಲ್ಲ ಒಂದ್ ಕಡೆ ನಾವು ಸಪ್ಪಗಾಕ್ಬಿಟ್ರೆ, ಏನಕ್ಕೆ ಸಪ್ಪಗಾಗ್ತಾ ಇದ್ರ, ಮ್ಯಾಚ್ ಇನ್ನ ಮುಗ್ದಿಲ್ಲ, ಲಾಸ್ಟ್ ಬಾಲರ್ಗಿದೆ, ಬನ್ನಿ ಬನ್ನಿ ಮಜಾ ಮಾಡಿ ಅಂದ್ಬಿಟ್ಟು ಅವ್ರು ಅಲ್ಲಿ ಮಾತಾಡಿಲ್ಲ ಅಂದ್ರೆ ಅಷ್ಟೇ ಇವಾಗ ಅಂತ ಹಂಗಲ್ಲ ಆವಾಜ್ ಹಾಕೋರು. ಬಟ್ ಎಸ್ ಅಗೇನ್ ಬಿಕಾಸ್ ನಮಗೆ ನಾವುಗಳೇ ಬ್ಯಾಕಪ್ ಮಾಡ್ಕೊಬೇಕಾಯ್ತು. ನಮ್ಗೆ ಯಾರು ಸಪೋರ್ಟ್ ಇರಲಿಲ್ಲ. ನಮ್ಮ ಡಗೌಟಲ್ಲಿ ಯಾರಿದ್ರು, ನಮ್ಮ ಟೀಮ್ ಅವರು ಮತ್ತೆ ನಮ್ಮ ಬಂದವರು ಯಾರ್ಯಾರಿದ್ರು ಅಷ್ಟೇ ಇದ್ದಿದ್ದು ನಮಗೆ ಸಪೋರ್ಟು. ಸೊ ಅಗೇನ್
ಅಷ್ಟು ಜನದ ಮಧ್ಯೆ ನಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕಾನ್ಫಿಡೆನ್ಸ್ ಕುಗ್ಗೋಗ್ತಿದೆ ಅಂದಾಗ ಸುದೀಪ್ ಸರ್ ನಮ್ಮನ್ನೆಲ್ಲ ಇಲ್ಲ ಏನಾಗಿಲ್ಲ ಚಿನ್ನ, ಏನು ಇಷ್ಟಕ್ಕೆ ನೀವು ಅಂತ. ಯಾಕಂದರೆ ನೀವು ಹೈದರಾಬಾದ್ ಮ್ಯಾಚ್ ನೋಡಿದ್ರಿ, ಅವ್ರು 225 ಹೊಡೆದಾಗ ಇವ್ರಿಗೆ ಈ ಸ್ಕೋರ್ ಸಾಕು ಬಾ ಅಂತ ಅವ್ರ ಟೀಮ್ ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರಿ ನಾವೆಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ಎಂಥವ್ರಿಗೆ ಆಗಲಿ ಆ ಸ್ಕೋರ್ ಹೊಡೆದಾಗ ಅದು ಬರುತ್ತೆ ಗೊತ್ತಿಲ್ದಿರ. ಸೊ ನಮ್ಮ ಪ್ರದೀಪ ರಾಜೀವ ಎಂಥೋ ಇನ್ನಿಂಗ್ಸ್ ಆಡಿದ್ರು ಅಂದರೆ ಫಂಟಾಸ್ಟಿಕ್. ಆಮೇಲೆ ಲಾಸ್ಟಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಬಂದ್ಬಿಟ್ಟು ಅವರೊಂದು 56 ಹೊಡಿತಾರೆ. ವಂಡರ್ಫುಲ್ ಇನ್ನಿಂಗ್ಸ್. ಆ್ಯಂಡ್ ರಾಜೀವ್ ಒಂದು ನನ್ನ ಕೇಳಿದ್ರೆ ನಾನು ಇಷ್ಟು ವರ್ಷ ಅವನು ಒಟ್ಟಿಗೆ ನಾವೇನು ಟೈಮ್ ಸ್ಪೆಂಡ್ ಮಾಡಿದ್ದೀರಿ ಅಥವಾ ಒಂದು ಬೆಸ್ಟ್ ಇನ್ನಿಂಗ್ಸ್ ಹೈದರಾಬಾದಲ್ಲಿ ಏನೋ ತುಂಬ ಮೆಚ್ಯೂರ್ಡ್ ಆಗಿ ಆಡ್ದ, ರೆಸ್ಪಾನ್ಸಿಬಲ್ ಆಗಿ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಇನ್ನೇನು ಕಪ್ಪು ತಗೊಳ್ಳುವಂತ ಟೈಮಲ್ಲಿ ಸುದೀಪ್ ಸರ್ ಇನ್ನೇನು ಹೋಗಿ ಏನೋ ಒಂದು ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿಂದ ಯಾರ್ದೋ ಏನೋ ಒಂದು ಕೂಗ್ ಬರುತ್ತೆ, ಇಲ್ಲಿಂದನೇ ಯಶ್ ಅಂತ ಒಂದು ಸೈಲೆಂಟ್ ಮಾಡಿ ಅದು ಯಾರಿಗೆ ಮಾಡ್ತಾರೆ ಅಂತ ಅಲ್ಲಿ ಒಂದಷ್ಟು ಕ್ರೌಡ್ ಬಂದಿತ್ತು. ಅಲ್ಲಿ ಅವ್ರು ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಏನೇನೋ ಲೂಸ್ ಟಾಕ್ಸ್ ಮಾತಾಡ್ತಾ ಇದ್ರು, ಸೈಲೆಂಟ್ ಆಗಿರಿ ಅಂತ. ಅಲ್ಲಿ ಒಂದು ಅಲ್ಲಷ್ಟೇ ಅಲ್ಲಿ ಲೋಕಲ್ ಕ್ರೌಡ್ ಅಲ್ಲಿ ಯಾರು ಬಂದು ನಮಗೆ ಸಪೋರ್ಟ್ ಮಾಡಿದ್ರಲ್ಲ, ನಮ್ಗೆ ಸಪೋರ್ಟ್ ಮಾಡಿದವ್ರಲ್ಲ, ಅಲ್ಲಿ ಯಾರೋ ಲೋಕಲ್ ಇವ್ರವರು ತುಂಬ ಏನೋ ಮಾತಾಡ್ತಾ ಇದ್ರು. ಸೊ ಹಂಗಾಗಿ ಅವ್ರಿಗೆ ಸೈಲೆಂಟ್ ಆಗಿರಿ ಅಂತ ವಾರ್ನ್ ಮಾಡಿದಷ್ಟೇ. ಅವ್ರಿಗೆ ಗೊತ್ತಲ್ಲ, ಅವ್ರು ಸ್ಪಾಂಟೇನಿಯಸ್, ಅವರಲ್ಲಿ ಒಂದು ಆರ ಇದೆ. ಮಗು ಮೋಡ್ ಅಂದರೆ ಮಗು ಮೋಡ್ ಆಗ್ತಾರೆ, ಇಲ್ಲ ಆ್ಯಕ್ಷನ್ ಮೋಡ್ ಅಂದರೆ ಆ್ಯಕ್ಷನ್ನು. ಸೊ ಅವರು ಒಂಥರ ನಾವೆಲ್ಲ ಎಂಜಾಯ್ ಮಾಡ್ತೀರಿ ಸರ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಿ. ಒಂದು ನಾವು ಮ್ಯಾಚ್ ಮುಗಿಸ್ಕೊಂಡು ಬಂದು ಒಂದು ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಇಲ್ಲ ಮ್ಯಾಚ್ ಮುಂಚೆ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಅವ್ರು ನಮಗೆ ಕೊಡುವಂಥ ಒಂದು ಹುಮ್ಮಸ್ ಆಗಿರ್ಬೋದು, ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ತುಂಬ ಖುಷಿಯಾಗುತ್ತೆ. ಅಲ್ಲಿ ನೀವು ಏನು ಬಿಗ್ ಬಾಸಲ್ಲಿ ಕಿಚ್ಚನ ಚಪ್ಪಾಳೆಗೆ ಪ್ರೈಸ್ ಏನಿತ್ತು, ಇಲ್ಲೂ ನಮಗೂ ಆ ಥರ ಎಲ್ಲ ಮೋಟಿವೇಶನ್ಗೆ ನಮ್ಮ ರಾಜಣ್ಣ ಅವರು ಮತ್ತು ಅಶ್ವಸೂರ್ಯ ಅವರು, ಸುದೀಪಣ್ಣ ಇವರೆಲ್ಲ ನಮಗೆಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ್ರೆ ಒಬ್ರಿಗೆ 50,000 ಒಬ್ರು ಕೊಡೋರು. ಆಮೇಲೆ ನಮ್ಮ ರಾಜಣ್ಣ ಒಂದು 50,000 ಕೊಡೋರು. ಆಮೇಲೆ ನಮ್ಮ ಅಶ್ವಸೂರ್ಯರ ಅವರು ಅಷ್ಟೇ, ಅವರೊಂದು 50,000 ಕೊಡೋರು. ನಮ್ಗೆ ಅಲ್ಲೇನೆ ಅವ್ರುಗಳೇ ಅಗೇನ್ ಮೋಟಿವೇಶನ್. ಇಟ್ಸ್ ನಾಟ್ ಅಬೌಟ್ ಮನಿ. ಇವಾಗ ಅವರೆಲ್ಲ ಕೆಲಸ ಬಿಟ್ಟು ಇಲ್ಲೆಲ್ಲ ಬಂದಾಗ ಆ್ಯಂಡ್ ಅವಶ್ಯಕತೆ ಇಲ್ಲ ಅವರು ಕೊಡೋದು, ಬಟ್ ಅವರ ಪ್ರೀತಿಯಿಂದ ಕೊಡ್ತಾ ಇದ್ರು ಅದು. ಅದೆಲ್ಲ ಒಂದು ಕಡೆ ಎಲ್ರಿಗೂ ಒಂದು ಹುಮ್ಮಸ್ ಕೊಡೋದು ಅದು. ಯಾಕಂದರೆ ನಾವು ಬೇರೆ ಸ್ಟೇಟಿಗೆ ಬಂದು ಆಡ್ತಾ ಇದ್ದೀರಿ, ನಮ್ಗೆ ಯಾರು ಅಲ್ಲಿ ಸಪೋರ್ಟ್ ಇಲ್ಲ. ದೇ ಆರ್ ದ ಸಪೋರ್ಟರ್ಸ್. ಆ್ಯಂಡ್ ಅಗೇನ್ ಥ್ಯಾಂಕ್ ಯು, ಇವರೆಲ್ಲ ಬಂದು ನಮಗೆಲ್ಲ ತುಂಬಾ ಹೆಲ್ಪ್ ಆಯಿತು. ಎಸ್. ಸೊ ಫೈನಲಿ ಕಪ್ ಗೆದ್ದಾಯಿತು. ಆ್ಯಂಡ್ ಇಲ್ಲಿಂದಾನೇ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರು, ಬೇರೆ ಬೇರೆ ಕಡೆ ಎಲ್ಲ ಆಡ್ದಾಗೆಲ್ಲ ಟಿವಿಲಿ ಕುತ್ಕೊಂಡು ನೋಡೋದು, ಮೊಬೈಲಲ್ಲೆಲ್ಲ ನೋಡೋದು, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಫೈನಲಿ ಕರ್ನಾಟಕಕ್ಕೆ ಕಪ್ನ ವಾಪಸ್ ತಂದು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಂಥ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು, CCL ಫ್ಯಾನ್ಸ್ ಅನ್ನೇ ಕಿಚ್ಚನ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡುತ್ತೆ ಸರ್ ಫೈನಲಿ? ಫ್ರಮ್ ಡೇ ಒನ್ ನಮ್ಮ ಕರ್ನಾಟಕ ಬುಲ್ಡೋಸರ್ ಸ್ಟಾರ್ಟ್ ಆದಾಗಿಂದ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ರಿ. ಆ್ಯಂಡ್ ಈ ಟ್ರೋಫಿ ಬಂದ್ಬಿಟ್ಟು ನಮ್ಮ ಸುದೀಪ್ ಸರ್ 30 ವರ್ಷ ಏನು ಕಂಪ್ಲೀಟ್ ಮಾಡೋರು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಅವ್ರಿಗೆ ಇದೊಂದು ನಮ್ಮ ಕಡೆಯಿಂದ ಆ್ಯಸ್ ಎ ಟೀಮ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಸೊ ಅಗೇನ್ ನಮ್ಮ ಸಪೋರ್ಟರ್ಸ್ ಕರ್ನಾಟಕ ಅದ್ಭುತ. ಅವರು ಪ್ರತಿಯೊಂದು ಇದರಲ್ಲೂ ಮೆಸೇಜ್ ಮಾಡೋರು, ನನಗೆ ಸುಮಾರು ಜನ ಮೆಸೇಜ್ ಕಳಿಸೋರು. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಹುಶಃ ನೆಕ್ಸ್ಟ್ ಇಯರ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅಲ್ಲೆಲ್ಲರೂ ನಿಮ್ಮನ್ನೆಲ್ಲ ಭೇಟಿ ಆಗೋಣ. ಇದೇ ರೀತಿ ನಿಮ್ಮ ಕರ್ನಾಟಕ ಬುಲ್ಡೋಸರ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಖುಷಿ ಏನಂದರೆ ಫೈನಲ್ಸಲ್ಲಿ ಬೆಸ್ಟ್ ಬೌಲರ್ ಅವಾರ್ಡ್ ತೊಗೊಂಡಲ್ಲ, ನನಗೊಂದು ಇದೊಂದು ಮೆಮೊರಿ. ಸೊ ಲೈಫ್ ಟೈಮಲ್ಲಿ ಒಂದು ಮೆಮೊರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮ್ಗೆ ಎಲ್ಲ ಥರನೂ ಎಂಟರ್ಟೈನ್ ಮಾಡ್ತಾ ಇರ್ತೀರಾ, ಸಿನಿಮಾದಲ್ಲಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಇದು ಸ್ಟಾಪ್ ಆಗೋದು ಬೇಡ, ಕಂಟಿನ್ಯೂ ಆಗ್ತಾನೆ. ಮತ್ತೆ ನೆಕ್ಸ್ಟ್ ಸಿನಿಮಾಗೆ ಇಂಟರ್ವ್ಯೂ ಮಾಡೋಣ, ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು.